ಶಿಡ್ಲಘಟ್ಟ ತಾಲೂಕಿನ ನಲ್ಲರಾಳ್ಳಹಳ್ಳಿಯ ಪ್ರಸಿದ್ಧ ರಾಮಲಿಂಗೇಶ್ವರ ಬೆಟ್ಟದ ರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವದಲ್ಲಿ ಬಶೆಟ್ಟಹಳ್ಳಿ ಸಹಿತ ಸುತ್ತಮುತ್ತಲಿನ ಗ್ರಾಮಗಳಿಂದ ಹಾಗೂ ದೂರದ ಊರಿನಿಂದ ಸಾವಿರಾರು ಭಕ್ತರು ಈ ರಥೋತ್ಸವದಲ್ಲಿ ಪಾಲ್ಗೊಂಡರು. ರಥೋತ್ಸವಕ್ಕೆ ಶಾಸಕ ಬಿಎನ್ ರವಿಕುಮಾರ್ ಹಾಗೂ ತಹಸೀಲ್ದಾರ್ ಗಗನ ಸಿಂಧು ಚಾಲನೆ ನೀಡಿದರು. ಉತ್ಸವ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವಾಲಯದ ಸುತ್ತ ಮೆರವಣಿಗೆ ನಡೆಸಿ ಬಳಿಕ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಭಕ್ತರು ರಥವನ್ನು ದೇವಾಲಯದ ಸುತ್ತ ಜಯಘೋಷ ಕೂಗುತ್ತಾ ಎಳೆದರು. ಭಕ್ತಿಯಿಂದ ರಥದ ಮೇಲೆ ಬಾಳೆಹಣ್ಣು ದವನ ಎಸೆದು ನಮಿಸಿದರು. ತಾಲೂಕಿನ ವಿವಿಧ ಭಾಗಗಳಿಂದ ಭಕ್ತರು ಸೇರಿ ಈ ಪವಿತ್ರ ರಥೋತ್ಸವಕ್ಕೆ ಸಾಕ್ಷಿಯಾದರು. ಬ್ರಹ್ಮ ರಥೋತ್ಸವಕ್ಕೆ ವಿವಿಧ ಜಿಲ್ಲೆಗಳಿಂದ ಬಂದ ಭಕ್ತರು ಪಾಲ್ಗೊಂಡರು. ಎಲ್ರಿಗೂ ನಮಸ್ಕಾರ. ಇವತ್ತು ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಬಶೆಟ್ಟಹಳ್ಳಿ ಹೋಬಳಿಯಲ್ಲಿ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ತುಂಬ ಚೆನ್ನಾಗಾಗಿತ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ ಮತ್ತು ದೇವರ ಆಶೀರ್ವಾದ ಪಡ್ಕೊಂಡಿದ್ದಾರೆ. 7ನೇ ತಾರೀಕುವರೆಗೂ ಇನ್ನೂ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮಗಳು ನಡೆಯುತ್ತೆ. ಸೊ ಇನ್ನೂ ಯಾವ್ಯಾವ ಭಕ್ತಾದಿಗಳು ಇನ್ನೂ ಬಂದಿಲ್ಲ, ಎಲ್ಲರೂ ದಯವಿಟ್ಟು ಬಂದು ದೇವರ ದರ್ಶನ ಪಡ್ಕೊಂಡು ದೇವರ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಾಗಿತ್ತು. ಮೇಡಮ್ ದನಗಳ ಜಾತ್ರೆ ಇರುತ್ತೆ ಮೇಡಮ್? ದನಗಳ ಜಾತ್ರೆ ಇಲಾಖೆಯಿಂದ ಸಾರ್ವಜನಿಕರಿಗೆ ಏನೇನು ಸೌಲಭ್ಯ ಕಲ್ಪಿಸಿದ್ರು ಮೇಡಮ್? ಇಲಾಖೆಯಿಂದ ಸಾರ್ವಜನಿಕರಿಗೆ ಏನೇನು ಬೇಕು, ನೀರಿನ ಸೌಲಭ್ಯ ಆಗಲಿ, ಆಂಬ್ಯುಲೆನ್ಸು, ಫೈರ್ದು ಮತ್ತು ಏನೇನು ವ್ಯವಸ್ಥೆ, ಪೊಲೀಸ್ ಸಿಬ್ಬಂದಿದಾಗಲಿ, ಎಲ್ಲ ಇಲಾಖೆ ಅಧಿಕಾರಿಗಳು ನಾವೆಲ್ಲ ಒಗ್ಗೂಡಿ ಏನು ಮಾಡಬೇಕು ಎಲ್ಲ ಕಾರ್ಯಕ್ರಮಗಳು ಮತ್ತು ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ತೀವಿ. ಮೊದಲೇ 2026 ಹೊಸ ವರ್ಷ ಜನವರಿಯಲ್ಲಿ ಮೊದಲನೇ ಹುಣ್ಣಿಮೆ ಹೊಸ ವರ್ಷ ನಮ್ಮ ಈಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಇವತ್ತು ನಮ್ಮ ಬಶೆಟ್ಟಹಳ್ಳಿ ಹೋಬಳಿಯಲ್ಲಿ ವಿಶ್ವವಿಖ್ಯಾತಿಯಾದ ದೇವಸ್ಥಾನ ಆಗಿದ್ದು, ಈ ದೇವಸ್ಥಾನದಲ್ಲಿ ಇವತ್ತು ರಥೋತ್ಸವಕ್ಕೆ ಸಾಕಷ್ಟು ನಮ್ಮ ಎಲ್ಲ ರೈತರು, ವಿದ್ಯಾರ್ಥಿಗಳು, ಹೆಣ್ಮಕ್ಳು ತುಂಬ ಜನ ಬಂದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ದೇವರ ಸನ್ನಿಧಿಗೆ ಬಂದಿರತಕ್ಕಂಥ ಎಲ್ರಿಗೂ ನಮ್ಮ ವಿಧಾನಸಭಾ ಕ್ಷೇತ್ರದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮಸ್ತ ಜನರಿಗೆ ಇವತ್ತು ಈಶ್ವರ ಸ್ವಾಮಿ, ನಮ್ಮ ರಾಮಲಿಂಗೇಶ್ವರ ಸ್ವಾಮಿ ಕೃಪಾ ಕಟಾಕ್ಷದಿಂದ ಆಶೀರ್ವಾದ ಮಾಡಲಿ. 2026 ವರ್ಷ ತುಂಬ ಎಲ್ರಿಗೂ ಹರ್ಷ ತರಲಿ ಅಂತೇಳಿ ದೇವರಲ್ಲಿ ಬೇಡ್ಕೊಂಡಿದ್ದೀವಿ. ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದೀವಿ. ದೇವಾಲಯದ ವಿಶೇಷತೆಗಳಲ್ಲಿ ಅತಿ ಎತ್ತರವಾದ ಧ್ವಜಸ್ತಂಭ, ದೊಡ್ಡ ಏಕಶಿಲಾ ಬಸವಣ್ಣ ಮತ್ತು ಹನುಮಲಿಂಗ ದೇವಾಲಯ ಸೇರಿವೆ. ರಾಮ, ಲಕ್ಷ್ಮಣ, ಸೀತಾ ದೋಣಿಗಳಂತೆ ನೀರಿನ ಸೆಲೆಗಳು ಸದಾ ನೀರಿನಿಂದ ತುಂಬಿ ಭಕ್ತರಿಗೆ ಆಕರ್ಷಕವಾಗಿವೆ. ಇವುಗಳನ್ನು ರಾಮನು ನಿರ್ಮಿಸಿದನೆಂಬ ಪ್ರತೀತಿ ಇದೆ. ಭಕ್ತರು ಈ ನೀರನ್ನ ಮುಗಿದು ತಲೆಗೆ ಸಿಂಪಡಿಸಿಕೊಂಡು ಧನ್ಯರಾದ ಭಾವನೆ ತಡೆಯುತ್ತಾರೆ. ಇವತ್ತು ನಮ್ಮ ಬಶೆಟ್ಟಹಳ್ಳಿ ಹೋಬಳಿಯ ಬಶೆಟ್ಟಹಳ್ಳಿ ಪಂಚಾಯತಿಯ ನಗರದಲ್ಲಿ ರಾಮಲಿಂಗೇಶ್ವರ ಸ್ವಾಮಿ ಬೆಟ್ಟದ ರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವನ ವರ್ಷ ಪ್ರತೀತಿಯಂತೆ ಭಾಳ ಅದ್ಧೂರಿಯಾಗಿ ಭಕ್ತಿ ಭಾವದಿಂದ ಇಲ್ಲಿ ಬ್ರಹ್ಮರಥೋತ್ಸವನ ಈಗ ಆಚರಣೆ ಮಾಡ್ತಾ ಇರ್ತಾರೆ. ಆ ಆಚರಣಾ ಕಾರ್ಯಕ್ರಮದಲ್ಲಿ ನಾನು ವರ್ಷ 10 ವರ್ಷಗಳಿಂದ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀನಿ. ಆ ದೇವರ ಸೇವೆಯಲ್ಲಿ ಸದಾ ನಿರತವಾಗಿರ್ತೇನೆ.
ಇನ್ನು ರಥೋತ್ಸವದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಕಾವೇರಿ ಹ್ಯಾಂಡ್ಲೂಮ್ಸ್ ಅಧ್ಯಕ್ಷ ಗಣೇಶ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾರಾಯಣಸ್ವಾಮಿ, ದೇವಾಲಯದ ಧರ್ಮದರ್ಶಿ ಎಂ ಸುನೀತಾ ಶ್ರೀನಿವಾಸ ರೆಡ್ಡಿ, ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ, ಆಂಜನಪ್ಪ ಪುಟ್ಟು, ಜೆಡಿಎಸ್ ಮುಖಂಡ ತಾದೂರು ರಘು, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರ ಗೌಡ, ಜೆಡಿಎಸ್ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಮತ್ತಿತರರು ಭಾಗಿಯಾಗಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ.